ಕುಟುಂಬಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡುವಂತ ಈ ನಿರ್ಧಾರಕ್ಕೆ ಬಂದಿದ್ದೀರಾ ಅಂತಾಯ್ತು. ನಿಮಗೆ ಈ ರೀತಿಯ ದೊಡ್ಡ ಮನಸ್ಸಿದೆ ಅಂತಾನೆ ದಶರಥ ರಾಮ ಎಲ್ಲ ಅಧಿಕಾರವನ್ನ ನಿಮಗೂ ಒಪ್ಪಿಸಿ ಹೋಗಿದ್ದಾನೆ. ಆ ಅಧಿಕಾರ ನಿಮ್ಮ ಕೈಯಲ್ಲೇ ಇರಬೇಕು ಅನ್ನೋದು ಕೂಡ ದಶರಥ ರಾಮನ ಕನಸೇ ಅಲ್ವಾ? ನಿಜಾನೇ ಗುರುಗಳೇ. ಆದ್ರೆ ಶಾಂತಿಗೋಸ್ಕರ ಅಧಿಕಾರನೇ ಆಗಿದ್ರು ಬಿಟ್ಕೊಡ್ಬೇಕು ಅನ್ನೋದು ರಾಜಧರ್ಮ ಅಂತ ನಿಮ್ಗೂ ಗೊತ್ತಲ್ವಾ ಗುರುಗಳೇ? ಈ ಪರಿಸ್ಥಿತಿಲಿ ಅಪ್ಪ ಜೀವಂತವಾಗಿದ್ದಿದ್ರು ಇದೇ ನಿರ್ಧಾರ ತಗೋತಾ ಇದ್ರು. ಯಾವಾಗ ಯಾರಿಗೆ ಎಂತ ಅಪಾಯ ಬರತ್ತೋ ಅಂತ ಪ್ರತಿ ಕ್ಷಣ ಭಯದಲ್ಲಿ ಬದುಕೋದಕ್ಕಿಂತ ಇದು ತುಂಬಾ ಒಳ್ಳೇದು ಅನಿಸ್ತಾ ಇದೆ ಗುರುಗಳೇ. ವಾಲಿಗೆ ಅಧಿಕಾರ ಸಿಕ್ಕಿದ್ರೆ ಅದಕ್ಕೋಸ್ಕರ ಅವ್ನು ಮಾಡುವಂತ ಕುತಂತ್ರಗಳು, ಮೋಸ ಏನೂ ಇರಲ್ಲ. ರಾಜಲಕ್ಷ್ಮಿ ಪ್ರಾಣ ತೆಗಿಬೇಕು ಅನ್ನೋ ಯೋಚನೆ ಕೂಡ ಮಾಡಲ್ಲ. ಅವಳನ್ನ ಚೆನ್ನಾಗಿ ನೋಡ್ಕೋತಾನೆ. ನನ್ನ ಹೊಟ್ಟೆಲಿರೋ ಮಗುಗೆ ಅಪಾಯ ಆಗ್ಬೋದು ಅನ್ನೋ ಆತಂಕ ಕೂಡ ಇರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿರೋದು ನಮ್ಮ ಮಾವನವ್ರಿಗಿದ್ದಂತ ಆಸೆ, ಈ ವಂಶ ಮುಂದುವರಿಬೇಕು ಅನ್ನೋದು. ಅದು ನೆರವೇರತ್ತೆ. ಇದಕ್ಕೂ ಮಿಗ್ಲಾಗ ಏನ್ ಮಾಡಬೇಕು? ದಯವಿಟ್ಟು ಇದೊಂದು ವಿಷಯದಲ್ಲಿ ಸಹಾಯ ಮಾಡಿ. ಖಂಡಿತ ಮಾಡ್ತೀನಮ್ಮ. ನಿನ್ನ ಮನಸ್ಸಿನಲ್ಲಿರೋ ಒಳ್ಳೆ ಯೋಚನೆನ ಆಚರಣೆಯಲ್ಲಿ ತರೋದಕ್ಕೋಸ್ಕರ ಸುಳ್ಳಾದ್ರೂ ಸರಿ, ಹೇಳೋದ್ರಲ್ಲಿ ತಪ್ಪಿಲ್ಲ. ಹೇಳ್ತೀನಿ. ತುಂಬಾ ಸಂತೋಷ ಗುರುಗಳೇ. ನೀವು ತ್ಯಾಗ ಮಾಡಕ್ ಹೊರಟಿದ್ದೀರಾ, ಆದ್ರೆ ಅದಕ್ಕಿಂತ ಮೊದಲು ಕೆಲವು ಅನರ್ಥಗಳು ನಿಮ್ಮನ್ನ ಕಾಡೋದ್ರಲ್ಲಿದೆ. ನೀವು ಎಚ್ಚರಿಕೆಯಿಂದ ಇರುವಂತ ಅಗತ್ಯ ತುಂಬಾನೇ ಇದೆ. ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಗುರುಗಳೇ? ವಾಲಿಗೆ ರಾಜಾಧಿಕಾರ ಕೊಟ್ರೆ ಏನ್ ಸಮಸ್ಯೆನೂ ಇರಲ್ವಲ್ಲ, ಇನ್ನೇನು ಅನರ್ಥ ಆಗತ್ತೆ? ವಾಲಿಯಿಂದ ಅಪಾಯ ಆಗುತ್ತೆ ಅಂತ ಅಲ್ಲ, ಹೀಗೆ ಆಗ್ಬೇಕು ಅಂತ ಬರೆದಿಟ್ಟಿರುವ ಕಾರಣದಿಂದಾಗಿ ವಾಲಿಯಲ್ಲಿರುವ ಬುದ್ಧಿ ಹೀಗ್ ಮಾಡಿಸುತ್ತಮ್ಮ. ಅಪಾಯನ? ಮತ್ತೆ ಏನ್ ಅಪಾಯ ಗುರುಗಳೇ? ಈಗಲೇ ದೊಡ್ಡ ಸಮಸ್ಯೆಯಿಂದ ಹೊರಗೆ ಬಂದಿದ್ದೀವಿ, ಮತ್ತೆ ಈಗ ಇನ್ಯಾವ ಸಮಸ್ಯೆ? ಇನ್ ಮುಂದೆ ನಡೆಯೋದೆಲ್ಲಾನು ಕೂಡ ಒಳ್ಳೇದೇ ಅಲ್ವಾ ಗುರುಗಳೇ? ಮತ್ತೆ ಅಪಾಯ ಅಂತ ಇದ್ದೀರಲ್ಲ? ಕಾಡ್ತಾ ಇರುವಂತ ಶಾಪ ಅಂತದ್ದಮ್ಮ. ಅದು ಸ್ವಲ್ಪನೂ ನೆಮ್ಮದಿಯಾಗಿರೋಕ್ ಬಿಡಲ್ಲ, ಉಸಿರಾಡೋದಕ್ಕೂ ಬಿಡೋದಿಲ್ಲಮ್ಮ. ಪ್ರತಿ ಕ್ಷಣ ಅಪಾಯವನ್ನ ಸೃಷ್ಟಿಸ್ತಾನೆ ಇರುತ್ತೆ. ಅನುಭವಿಸದೆ ತಪ್ಪಿಸ್ಕೊಳಕ್ ಆಗದೆ ಇರುವಂತ ಪರಿಸ್ಥಿತಿ. ನೀವ್ ಹೇಳ್ತಿರೋದನ್ನ ಕೇಳ್ತಿದ್ರೆ ಭಯ ಆಗ್ತಿದೆ ಗುರುಗಳೇ. ಈ ಶಾಪನೆ ನನ್ನ ಸೌಭಾಗ್ಯನ ಕಿತ್ಕೊಳ್ತು, ನನ್ನಿಂದ ಅವ್ರನ್ನ ದೂರ ಮಾಡ್ತು. ಇನ್ನು ಏನ್ ನಡೆಯತ್ತೆ? ಯಾರು ದೂರ ಮಾಡುತ್ತೆ? ಆದ್ರೆ ವೈದೇಹಿ ಹೋಟೆಲ್ ಬೆಳಿತಿರೋ ಮಗು ವರ ಅಂತ ಹೇಳಿದ್ರಿ ಅಲ್ವಾ? ಅದೇ ಈ ಶಾಪದಿಂದ ಮುಕ್ತಿ ಕೊಡ್ಸತ್ತೆ ಅಂತ ಹೇಳಿದ್ರಿ ಅಲ್ವಾ? ಕೊಡ್ಸುತ್ತೆ, ಆದ್ರೆ ಹೊಟ್ಟೆಲಿರುವಂತ ಮಗು ತಾಯಿ ಮಡಲಿಗೆ ಬರ್ಬೇಕಲ್ವನಮ್ಮ. ಬರೋದಕ್ ಮುಂಚೆನೆ ಅಪಾಯ ಮುಂದೆ ಕಾಣಿಸ್ತಾ ಇದೆ. ಅಪಾಯ ಅಂದ್ರೆ ಏನಾಗುತ್ತೆ ಗುರುಗಳೇ? ಗೊತ್ತಿಲ್ಲಮ್ಮ. ಆ ಶಾಪ ಯಾವ ರೂಪದಲ್ಲಿ ಯಾರನ್ನ ತೆಗೆದುಕೊಂಡು ಹೋಗುತ್ತೋ ಹೇಳೋಕ್ಕಾಗಲ್ಲಮ್ಮ. ಬರೋ ಮಾಸ ಶಿವರಾತ್ರಿ ಒಳಗೇನಾದ್ರೂ ಕಾಣಿಸದೆ ಹೋಗಿರುವಂತ ಆದಿ ದಂಪತಿಗಳ ಆಭರಣವನ್ನ ತಂದು ಅಲಂಕರಿಸದೆ ಹೋದ್ರೆ ಆ ಮಹಾದೇವನು ಕೂಡ ಕಾಪಾಡೋದಿಲ್ಲ.
ಏನಾದ್ರೂ ಅಪಾಯ ಬಂದ್ರೆ ದೇವ್ರೇ ನೀನೇ ದಿಕ್ಕು ಅಂತ ಬೇಡ್ಕೋತಿದ್ವಿ. ಆದ್ರೆ ನೀನೇ ಮನಸ್ಸು ಮಾಡಿದ್ರು ಕಾಪಾಡದೇ ಇರುವಂತಹ ಸ್ಥಿತಿ. ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ ದೇವ್ರೆ? ಇದೇನು ಕರ್ಮ? ಆದ್ರೆ ಶಾಪಗ್ರಸ್ತರಾಗೋದು ಎಂಥ ದುರಂತಾನೋ. ಅದರಿಂದ ಆಚೆ ಬರುವಂತ ಪರಿಹಾರವೇನಾದ್ರೂ ಸಿಕ್ಕಿದ್ರೆ ಅದು ನಿಮ್ಮ ಅದೃಷ್ಟ. ಇಲ್ಲಿವರೆಗೂ ಯಾವ ಸಂಕಲ್ಪದಿಂದ ನೀವು ಅಪಾಯದಿಂದ ತಪ್ಪಿಸ್ಕೊಂಡು ಬಂದಿದ್ದೀರೋ, ಈಗಲೂ ಅದೇ ಸಂಕಲ್ಪದಲ್ಲಿ ನೀವಿರಿ. ಶಾಪ ವಿಮೋಚನೆ ಲಭಿಸುತ್ತೆ. ಆ ಒಡವೆಗಳೆಲ್ಲ ಏನಾಯ್ತೋ, ಯಾರು ತಗೊಂಡು ಹೋದ್ರೋ ಗೊತ್ತಿಲ್ಲ. ಸಿಗತ್ತಾ? ನಿಜವಾಗ್ಲೂ ಶಾಪ ವಿಮೋಚನೆ ಆಗತ್ತಾ? ಹೇಳಿದ್ನಲ್ಲಮ್ಮ, ಸಂಕಲ್ಪ ಬಲ ಗಟ್ಟಿಯಾಗಿದ್ರೆ ಅಸಾಧ್ಯವೂ ಸಾಧ್ಯವಾಗತ್ತೆ. ಇದನ್ನು ಹೇಳೋದಕ್ಕೆ ಬಂದಮ್ಮ. ಏನೇ ಆದ್ರೂ ಕಾಲವೇ ನಿರ್ಣಯಿಸುತ್ತೆ. ಎಲ್ಲರೂ ಸ್ವಲ್ಪ ಹುಷಾರಾಗಿರಿ. ಈ ಎಚ್ಚರಿಕೆ ಕೊಡೋದಕ್ಕೆ ನಾನು ಬಂದಿದ್ದು. ನಾನು ಹೋಗಿ ಬರ್ತೀನಿ. ವೈದೇಹಿ, ಹುಷಾರಮ್ಮ. ಈ ಕುಟುಂಬಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಕ್ ಹೊರಟಿರೋ ನೀನು ಈ ಅಪಾಯದಿಂದ ಕೂಡ ಈ ಕುಟುಂಬದಿಂದ ಪಾರು ಮಾಡುವಂತ ಶಕ್ತಿ ನಿನಗಿದೆ ಅಂತ ನನಗೆ ನಂಬಿಕೆ ಇದೆ. ವಿಜಯೀ ಭವ.